ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ. ಯುದ್ಧಕಾಂಡ. ರಾತ್ರಿ ಕಳೆದು ಬೆಳಗಾಯಿತು. ವಿಭೀಷಣನು ರಾಮನ ಬಳಿಗೆ ಹೋಗಿ, ರಾಮ, ನಾನು ನಿನ್ನ ಅಭಿಷೇಕಕ್ಕಾಗಿ ರೇಷ್ಮೆ ವಸ್ತ್ರಗಳನ್ನು, ಗಂಧ, ಪುಷ್ಪ, ಪನ್ನೀರು ಮುಂತಾದ ಪರಿಕರಗಳನ್ನು ಸಿದ್ಧಗೊಳಿಸಿರುವೆ. ದಯವಿಟ್ಟು ಅವುಗಳನ್ನು ಸ್ವೀಕರಿಸಿ ಲಂಕೆಯನ್ನು ಹಾಗೂ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ಎಂದನು. ರಾಮನು ನಕ್ಕು, ಈ ಎಲ್ಲ ಮರ್ಯಾದೆಗಳನ್ನು ಸುಗ್ರೀವನಿಗೆ ಒಪ್ಪಿಸು. ಈಗ ನನ್ನ ಮನಸ್ಸಿನಲ್ಲಿ ಭರತನೇ ತುಂಬಿಕೊಂಡಿದ್ದಾನೆ. ಆ ನನ್ನ ಪ್ರಿಯ ಸೋದರ ಎಂದೂ ಧರ್ಮ ಮಾರ್ಗವನ್ನು ತಪ್ಪಿ ನಡೆದವನಲ್ಲ. ನಾನು ಅಯೋಧ್ಯೆಗೆ ಯಾವಾಗ ಬಂದೇನು ಎಂದು ಕಾಯುತ್ತಿರುತ್ತಾನೆ. ಅವನನ್ನು ನೋಡುವವರೆಗೂ ನಾನು ಇನ್ನಿತರ ಸಂಗತಿಗಳಿಗೆ ಗಮನ ಕೊಡಲಾರೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟೂ ಬೇಗ ನಾನು ಅಯೋಧ್ಯೆಗೆ ಹೋಗಬೇಕು. ಮಾರ್ಗ ದೂರವಾಗಿದ್ದು ಪ್ರಯಾಣವೂ ಪ್ರಯಾಸದ್ದು ಎಂದನು. ರಾಮನು ಅವನತ ಮುಖನಾದದ್ದನ್ನು ಕಂಡು ವಿಭೀಷಣನು, ಪ್ರಭು, ನೀನು ಅಯೋಧ್ಯೆಯನ್ನು ಒಂದೇ ದಿನದಲ್ಲಿ ತಲುಪುವ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ನನ್ನಣ್ಣ ಕುಬೇರನೊಂದಿಗೆ ಹೋರಾಡಿದಾಗ ಅವನ ಪುಷ್ಪಕ ವಿಮಾನವನ್ನು ಇಲ್ಲಿಗೆ ತಂದಿದ್ದಾನೆ. ಇದು ರಾವಣನ ಹೆಮ್ಮೆಯ ಆಸ್ತಿಯಾಗಿತ್ತು. ಈಗ ನಿನ್ನ ಉಪಯೋಗಕ್ಕೆ ಅದನ್ನು ನಾನು ಸಿದ್ಧಪಡಿಸುವೆ. ಅದರಲ್ಲಿ ಪ್ರಯಾಣ ಮಾಡಿದರೆ ಪ್ರಯಾಸವಿಲ್ಲದೆ ಬಹುಬೇಗ ಅಯೋಧ್ಯೆಯನ್ನು ಸೇರಬಹುದು. ಇಲ್ಲಿ ಇನ್ನೂ ಸ್ವಲ್ಪ ಕಾಲವಿದ್ದು ನನ್ನನ್ನು ಸಂತೋಷಪಡಿಸು. ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಅನಂತರ ಹೊರಡಬಹುದು ಎಂದನು. ವಿಭೀಷಣನ ಭಕ್ತಿಯನ್ನು ಕಂಡು ರಾಮನ ಮನಸ್ಸು ಕಲಕಿತು. ಅವನು, ಯುದ್ಧ ಕಾಲದಲ್ಲಿ ನೀನು ಸೂಕ್ತ ಸಲಹೆಯನ್ನಿತ್ತು ಉಪಕಾರ ಮಾಡಿರುವೆ. ಅದರಿಂದಾಗಿ ನಮಗೆ ಜಯ ಲಭಿಸಿತು. ಇದಕ್ಕಿಂತ ದೊಡ್ಡ ಮರ್ಯಾದೆ ಬೇಕೇ? ಹಿಂದೆಯೇ ನಾವಿಬ್ಬರೂ ಸ್ನೇಹಿತರಾದವರಲ್ಲವೇ? ನಿನ್ನ ಆತಿಥ್ಯ ಸ್ವೀಕರಿಸಬಾರದೆಂದಲ್ಲ. ನನ್ನ ಮನಸ್ಸಿನ ತುಂಬ ಈಗ ಭರತನೇ ತುಂಬಿಕೊಂಡಿದ್ದಾನೆ. ನಾನು ಚಿತ್ರಕೂಟದಲ್ಲಿದ್ದಾಗ ಅವನು ಬಂದು ನನ್ನ ಮುಂದೆ ಮೊಣಕಾಲೂರಿ ರಾಜ್ಯವನ್ನು ಸ್ವೀಕರಿಸು ಎಂದು ಬೇಡಿಕೊಂಡ. ಅದು ಸರಿಯಲ್ಲವೆಂದು ನಾನು ನಿರಾಕರಿಸಿದೆ. ಕೃಷ್ಣಾಜಿನವನ್ನುಟ್ಟು ಕಣ್ಣೀರಿಡುವ ಭರತನ ಚಿತ್ರವೇ ನನ್ನ ಮನಃಪಟಲದ ಮೇಲೆ ಇದೆ. ನನ್ನ ತಾಯಂದಿರು, ಆಚಾರ್ಯ, ಪುರಜನರು ಎಲ್ಲರೂ ಆಗ ಅಲ್ಲಿಗೆ ಬಂದಿದ್ದರು. ಅಯೋಧ್ಯೆಗೆ ಹೋಗಿ ಅವರನ್ನೆಲ್ಲ ನೋಡಲು ನನ್ನ ಹೃದಯ ಹಾತೊರೆಯುತ್ತಿದೆ. ಆಗಲಿ ವಿಭೀಷಣ, ಪುಷ್ಪಕ ವಿಮಾನವನ್ನು ತೆಗೆದುಕೊಂಡು ಬಾ. ಅವಸರ ಮಾಡುತ್ತಿರುವುದಕ್ಕೆ ಕ್ಷಮಿಸು. ಭರತನನ್ನು ನೋಡುವ ಆತುರ ನನಗೆ. ದಯವಿಟ್ಟು ಬೇಸರಿಸಬೇಡ ಎಂದನು. ವಿಭೀಷಣನು ವಿಮಾನವನ್ನು ತರಿಸಿದನು. ರಾಮನಿಂದ ದೂರವಾಗಬೇಕಲ್ಲ ಎಂದು ಅವನಿಗೆ ದುಃಖವಾಗಿತ್ತು. ಅವನು ಗದ್ಗದ ಕಂಠದಿಂದ, ರಾಮ, ನಾನೀಗ ಏನು ಮಾಡಲಿ ಎಂದನು. ರಾಮನು, ನಾನು ಹೇಳಿದಂತೆ ಸುಗ್ರೀವನಿಗೆ ಮರ್ಯಾದೆ ಮಾಡು. ಅವನಿಂದ ನಾನು ತುಂಬ ಸಹಾಯ ಪಡೆದಿದ್ದೇನೆ ಎಂದನು. ವಿಭೀಷಣನು, ಹಾಗೆಯೇ ಆಗಲಿ ಎಂದನು. ಕೊನೆಗೆ ರಾಮನು ಸೀತಾಲಕ್ಷ್ಮಣ ಸಮೇತನಾಗಿ ಪುಷ್ಪಕ ವಿಮಾನದಲ್ಲಿ ಕುಳಿತನು. ಸುಗ್ರೀವ ವಿಭೀಷಣರನ್ನು ಪ್ರೀತಿಯಿಂದ ನೋಡಿ, ನೀವು ನನಗೆ ನಿಜವಾದ ಗೆಳೆಯರಾಗಿದ್ದೀರಿ. ನನಗಾಗಿ ಅಸಾಧ್ಯವನ್ನೇ ಸಾಧಿಸಿದಿರಿ. ಹೋಗಿ ಬರುವುದಕ್ಕೆ ನನಗೆ ಅಪ್ಪಣೆ ಕೊಡಿ. ನೀವಿದ್ದಲ್ಲಿಗೆ ಹೋಗಿರಿ. ಸುಗ್ರೀವ, ನಾನೇನು ಹೇಳಲಿ? ಅಂಗದ, ನೀನು ಮುಂತಾದ ಎಲ್ಲರೂ ನನಗಾಗಿ ತುಂಬ ಚೆನ್ನಾಗಿ ಹೋರಾಡಿ ಜಯವನ್ನು ತಂದುಕೊಟ್ಟಿರಿ. ಭಕ್ತನಾಗಿ, ಗೆಳೆಯನಾಗಿ, ಮಾರ್ಗದರ್ಶಕನಾಗಿ ನೀನು ತೋರಿದ ಒಲವನ್ನು ನಾನು ಮರೆಯುವಂತೆಯೇ ಇಲ್ಲ. ಕಿಷ್ಕಿಂಧೆಗೆ ಹಿಂದಿರುಗು. ಹೋಗಿ ಬರುತ್ತೇನೆ. ನಿನಗೆ ಮಂಗಳವಾಗಲಿ. ಹನುಮಂತ, ನೀನು ನನ್ನದೇ ಒಂದು ಭಾಗವಾಗಿ ಬಿಟ್ಟಿದ್ದೀಯೆ. ವಿಭೀಷಣ, ಈ ರಾಜ್ಯವನ್ನು ನಾನು ನಿನಗೆ ಗೆದ್ದುಕೊಟ್ಟಿದ್ದೇನೆ. ನಿನ್ನ ಸಮಾನ ವೀರರು ಯಾರೂ ಇಲ್ಲ. ಇಂದ್ರನೂ ಸಹ ನಿನ್ನ ಮುಂದಲ್ಲ. ನಿಮಗೆಲ್ಲರಿಗೂ ಒಳಿತನ್ನು ಹಾರೈಸುತ್ತೇನೆ ಎಂದನು.
ಸುಗ್ರೀವನ ಕಣ್ಣು ಮಂಜಾಗಿತ್ತು. ಅವನು, ರಾಮ, ನಾವೂ ಅಯೋಧ್ಯೆಗೆ ಬರಬೇಕು ಎಂದು ಅಪೇಕ್ಷೆಯಾಗುತ್ತಿದೆ. ದಯವಿಟ್ಟು ಕರೆದುಕೊಂಡು ಹೋಗು. ಅಲ್ಲಿ ನಾವು ಯಾರನ್ನೂ ಕೊಲ್ಲುವುದಿಲ್ಲ, ಯಾವುದನ್ನೂ ಹಾಳು ಮಾಡುವುದಿಲ್ಲ. ನಿನ್ನ ಪಟ್ಟಾಭಿಷೇಕವನ್ನು ನೋಡಿಕೊಂಡು ಹಿಂದಿರುಗುತ್ತೇವೆ ಎಂದನು. ವಿಭೀಷಣನು ಅವನೊಂದಿಗೆ ದನಿಗೂಡಿಸಿದನು. ರಾಮನು ಅವರ ಪ್ರೀತಿ ವಿಶ್ವಾಸಗಳನ್ನು ಕಂಡು ಭಾವುಕನಾಗಿ, ಸುಗ್ರೀವ, ವಾನರರೊಂದಿಗೆ ವಿಮಾನವನ್ನು ಹತ್ತು, ವಿಭೀಷಣನೂ ಹತ್ತಲಿ, ಎಲ್ಲರೂ ಹೋಗೋಣ ಎಂದನು. ವಿಮಾನ ಅವರೆಲ್ಲರನ್ನೂ ಹತ್ತಿಸಿಕೊಂಡು ಹಾರಿತು. ಆಕಾಶದಿಂದ ರಾಮನು ಸುತ್ತಲೂ ನೋಡಿದನು. ಅನಂತರ ಸೀತೆಯನ್ನು ಕಂಡು, ಸೀತೆ, ನೋಡು ಲಂಕಾನಗರಿಯನ್ನು, ತ್ರಿಕೂಟ ಪರ್ವತದ ಮೇಲೆ ಕೈಲಾಸದಂತೆ ಕಾಣುವ ಅದು ಮಯನಿರ್ಮಿತ. ಕೆಳಗೆ ನೋಡು ರಣರಂಗವನ್ನು, ಕೈಕಾಲು ರುಂಡಮುಂಡಗಳು ಬೇಕಾದ ಹಾಗೆ ಬಿದ್ದಿವೆ. ಹೊಲಗಳಲ್ಲಿ ಪೈರು ಬೆಳೆದು ನಿಂತಿದೆ. ಸೀತೆ, ನಿನಗಾಗಿ ನಾನು ರಾವಣನನ್ನು ಕೊಂದೆ. ನೋಡು, ಇದೇ ಕುಂಭಕರ್ಣನನ್ನು ಕೊಂದ ಸ್ಥಳ. ಅಲ್ಲಿ ಕಾಣುವ ಆ ವೃಕ್ಷದ ಬುಡವನ್ನು ನೋಡು, ಅದು ಲಕ್ಷ್ಮಣನು ಇಂದ್ರಜಿತ್ತನ್ನು ಎದುರಿಸಿದ ಸ್ಥಳ. ಇಲ್ಲೇ ರಾವಣನು ಬಿದ್ದುದು, ಮಂಡೋದರಿಯು ಅವನಿಗಾಗಿ ರೋಧಿಸಿದುದು. ಇದೇ ನಾವು ಬಂದು ಇಳಿದ ಸಮುದ್ರ ಕಿನಾರೆ. ಇದೋ ನಳನು ನಿರ್ಮಿಸಿದ ಸೇತುವೆ. ಇದೇ ಸಮುದ್ರವನ್ನೇ ಹನುಮಂತನು ಹಾರಿ ಬಂದಿದ್ದು. ಇದೋ ಇಲ್ಲಿಯೇ ವಿಭೀಷಣನನ್ನು ನಾನು ಭೇಟಿಯಾದುದು ಎಂದು ವಿವರಿಸುತ್ತಿದ್ದನು. ವಿಮಾನವು ವೇಗವಾಗಿ ಹೋಗುತ್ತಿತ್ತು. ನೋಡುತ್ತಿರುವಂತೆಯೇ ಕಿಷ್ಕಿಂಧೆ ಕಾಣಿಸಿತು. ರಾಮನು ಅದನ್ನು ತೋರಿಸಿ, ಇದು ಕಿಷ್ಕಿಂಧೆ, ಸುಗ್ರೀವನು ರಾಜ್ಯವಾಳುತ್ತಿರುವುದು ಇಲ್ಲಿಯೇ. ಅದೋ ಅಲ್ಲಿದೆ ನೋಡು, ನಾನು ವಾಲಿಯನ್ನು ಕೊಂದ ಸ್ಥಳ ಎಂದನು. ಸೀತೆಯು ಕಣ್ಣಗಲಿಸಿ ಆ ನಗರವನ್ನು ನೋಡಿ, ರಾಮ, ತಾರೆ, ರುಮೆ ಮತ್ತಿತರ ವಾನರ ಸ್ತ್ರೀಯರನ್ನೂ ಕರೆದುಕೊಂಡು ಹೋಗೋಣ. ಅವರೂ ಸಹ ನಿನಗೆ ಎಲ್ಲ ಸಹಾಯವನ್ನೂ ಮಾಡಿರುವರು ಎಂದಳು. ರಾಮನು ಅಲ್ಲಿ ವಿಮಾನವನ್ನು ನಿಲ್ಲಿಸಿ ಸುಗ್ರೀವನಿಗೆ ವಾನರ ಸ್ತ್ರೀಯರೆಲ್ಲರನ್ನೂ ಕರೆದುಕೊಂಡು ಬರುವಂತೆ ಹೇಳಿದನು. ಅದರಂತೆ ಎಲ್ಲರೂ ಬಂದು ವಿಮಾನವನ್ನು ಹತ್ತಿದರು. ಪ್ರಯಾಣವು ಮುಂದುವರಿಯಿತು. ರಾಮನು ಋಷ್ಯಮೂಕ ಪರ್ವತವನ್ನು ತೋರಿಸಿ, ಸೀತೆಯ ಅಪಹರಣವಾದ ಮೇಲೆ ತಾವು ಮಾಡಿದುದನ್ನೆಲ್ಲ ವಿವರಿಸತೊಡಗಿದನು. ನೋಡು ಸೀತೆ, ಈ ಪರ್ವತವು ಅಮೂಲ್ಯ ರತ್ನಗಳಿಂದ ಒಡಗೂಡಿರುವುದರಿಂದ ಪ್ರಭಾಯುಕ್ತವಾಗಿರುವುದು. ಇದೋ ಈ ಶಿಖರದಲ್ಲಿ ನಾನು ಹನುಮಂತನನ್ನು ಭೇಟಿ ಮಾಡಿದ್ದು, ಆ ಶಿಖರದಲ್ಲಿ ಸುಗ್ರೀವನನ್ನು ಭೇಟಿ ಮಾಡಿದ್ದು. ಇಲ್ಲೇ ಅಗ್ನಿಸಾಕ್ಷಿಯಾಗಿ ನಾವಿಬ್ಬರೂ ಪರಸ್ಪರ ಮಿತ್ರತ್ವವನ್ನು ಘೋಷಿಸಿಕೊಂಡುದು ಎಂದನು. ಅದೋ ನೋಡು ಪಂಪಾ ಸರೋವರ, ಇದರ ತೀರದಲ್ಲಿಯೇ ನಿನ್ನ ವಿರಹತಾಪದಿಂದ ವಿಲಾಪಿಸಿದುದು, ಯೋಜನ ಬಾಹುವಾದ ಕಬಂಧನನ್ನು ಕೊಂದುದು. ಇದೋ ಇಲ್ಲಿ ಶಬರಿಯನ್ನು ಕಂಡುದೂ ಇಲ್ಲಿಯೇ. ಇದೋ ನೋಡು ಜನಸ್ಥಾನ, ಇಲ್ಲಿಯೇ ಜಟಾಯುವಿಗೂ ರಾವಣನಿಗೂ ಯುದ್ಧ ನಡೆದದ್ದು. ಅದೋ ಅಲ್ಲಿದೆ ನೋಡು ನಮ್ಮ ಪರ್ಣಶಾಲೆ, ಅಲ್ಲಿಂದಲೇ ನೀನು ಅಪಹೃತಳಾದುದು ಎನ್ನುತ್ತಿರುವಂತೆ ಹಳೆಯ ನೋವುಗಳೆಲ್ಲ ನೆನಪಾಗಿ ರಾಮನು ಸ್ವಲ್ಪ ಹೊತ್ತು ಮೌನ ವಹಿಸಿದನು. ಅಷ್ಟರಲ್ಲಿ ಅವರು ದಂಡಕಾರಣ್ಯದ ಪರಿಧಿಯ ಬಳಿಗೆ ಬಂದಿದ್ದರು. ಅಗಸ್ತ್ಯಾಶ್ರಮ ಕಾಣಿಸಿತು. ಅಲ್ಲೇ ಪಕ್ಕದಲ್ಲಿ ಸುತೀಕ್ಷ್ಣರ ಆಶ್ರಮ, ಅತ್ರಿಯ ಆಶ್ರಮ ಕಾಣಿಸಲು ಅವರು ಮೇಲಿನಿಂದಲೇ ಆ ಮಹಾಮುನಿಗೂ ಅವರ ಪತ್ನಿ ಅನಸೂಯೆಗೂ ನಮಸ್ಕರಿಸಿದರು. ಇನ್ನು ಸ್ವಲ್ಪ ಉತ್ತರಕ್ಕೆ ಚಿತ್ರಕೂಟ ಕಾಣಸಿಕ್ಕಿತು. ರಾಮನ ಕಣ್ಣು ಒದ್ದೆಯಾದವು. ಸೀತೆ, ಇಲ್ಲೇ ಭರತನು ಬಂದು ನನ್ನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಕೇಳಿಕೊಂಡುದು ಎಂದನು. ಮುಂದೆ ಯಮುನಾ ನದಿ, ಅದರ ದಂಡೆಗುಂಟ ತಾವು ನಡೆದದ್ದು, ತೆಪ್ಪದಲ್ಲಿ ದಾಟಿದ್ದು ಎಲ್ಲ ನೆನಪಾಯಿತು. ಅಲ್ಲೇ ಭರದ್ವಾಜಾಶ್ರಮ. ರಾಮನು, ನೋಡು ಇದೇ ಪವಿತ್ರವಾದ ಗಂಗಾ ನದಿ, ಇಲ್ಲೇ ಇದೆ ನೋಡು ಗುಹಾ
ಆಳುತ್ತಿರುವ ಶೃಂಗಿಬೇರಪುರ ಎಂದು ತೋರಿಸುವಷ್ಟರಲ್ಲಿ ಅವನ ಕಣ್ಣಿನಿಂದ ಕಂಬನಿ ಹರಿಯಲಾರಂಭಿಸಿತು. ಸೀತಾ, ಕೋಸಲ ದೇಶವನ್ನು ಆಲಂಗಿಸುವಂತಿರುವ ಸರಯೂ ನದಿಯನ್ನು ನೋಡು, ಅಲ್ಲಿದೆ ನೋಡು ಅಯೋಧ್ಯ ನಗರಿ. ನನ್ನ ತಂದೆ ರಾಜ್ಯವಾಳಿದ್ದು ಅಲ್ಲಿಯೇ, ಅದಕ್ಕೆ ನಮಸ್ಕರಿಸು ಎಂದನು. ಅವನು ಹಾಗೆಂದೊಡನೆ ಎಲ್ಲರೂ ತಲೆಬಾಗಿ ನಮಸ್ಕರಿಸಿದರು. ವಾನರರು ಬಹು ಕುತೂಹಲದಿಂದ ರಾಮನು ಮುಂದೆ ರಾಜ್ಯವಾಳರಿರುವ ಅವನ ಹುಟ್ಟೂರನ್ನು ಬಗ್ಗಿ ಬಗ್ಗಿ ನೋಡುತ್ತಿದ್ದರು. ಆ ಹೊತ್ತು ಚೈತ್ರ ಶುದ್ಧ ಪಂಚಮಿ. ಅಂದಿಗೆ ರಾಮನ 14 ವರ್ಷಗಳ ವನವಾಸ ಮುಗಿದಿತ್ತು. ರಾಮನು ಭರದ್ವಾಜಾಶ್ರಮಕ್ಕೆ ನಡೆದು ಮುನಿಗಳಿಗೆ ನಮಸ್ಕರಿಸಿ, ಮಹರ್ಷಿಗಳೇ, ನನ್ನ ಭರತನ ಯೋಗಕ್ಷೇಮವನ್ನು ತಿಳಿಯಲು ನಾನು ಕಾತರನಾಗಿದ್ದೇನೆ. ಅವನು ಕ್ಷೇಮವಾಗಿರುವನೇ? ನನ್ನ ತಾಯಂದಿರು ಹೇಗಿದ್ದಾರೆ? ಪ್ರಜೆಗಳೆಲ್ಲ ಸುಖದಿಂದಿರುವರೇ ಎಂದು ವಿಚಾರಿಸಿದನು. ಭರದ್ವಾಜರು ನಕ್ಕು, ರಘುಕುಲ ತಿಲಕ, ಭರತನು ಆಗಿನಿಂದಲೂ ಜಟೆಯನ್ನು ಧರಿಸಿ ಮಲಿನಗಾತ್ರನಾಗಿ ನಿನ್ನನ್ನು ಎದುರು ನೋಡುತ್ತಿದ್ದಾನೆ. ನಿನ್ನ ಪಾದುಕೆಗಳನ್ನು ಎದುರಿಗಿಟ್ಟುಕೊಂಡು ರಾಜ್ಯವನ್ನು ಪರಿಪಾಲಿಸುತ್ತಾ ದಿನಗಳನ್ನು ಎಣಿಸುತ್ತಿದ್ದಾನೆ. ನಿನ್ನ ತಾಯಂದಿರು ಚೆನ್ನಾಗಿದ್ದಾರೆ. ರಾಮ, ಹಿಂದೆ ನಿನ್ನನ್ನು ಮರದ ತೊಗಟೆಯಲ್ಲಿ ಕೃಷ್ಣಾಜಿನದಲ್ಲಿ ನೋಡಿದ್ದನ್ನು ನೆನೆಸಿಕೊಂಡರೆ ಈಗಲೂ ಕಣ್ಣೀರು ಬರುತ್ತದೆ. ರಾಜ್ಯವನ್ನು ಕಳೆದುಕೊಂಡು ನಿನ್ನದೆಲ್ಲವನ್ನೂ ತ್ಯಜಿಸಿ ಸೀತಾಲಕ್ಷ್ಮಣರೊಡನೆ ಧರ್ಮವನ್ನೇ ಅವಲಂಬಿಸಿ ಪಿತೃವಾಕ್ಯ ಪಾಲನೆಗಾಗಿ ಕಾಲ್ನಡೆಯಲ್ಲಿ ಅರಣ್ಯವಾಸಕ್ಕೆಂದು ಹೊರಟು ಬಂದಿದ್ದೆ. ಶಾಪಗ್ರಸ್ತನಾಗಿ ಭೂಮಿಗೆ ಇಳಿದು ಬಂದಿರುವ ದೇವತೆಯಂತೆ ಕಾಣುತ್ತಿದ್ದೆ. ನಿನ್ನನ್ನು ನೋಡಿ ನನಗೆ ಬಹು ದುಃಖವಾಗಿತ್ತು. ಈಗ ನನ್ನೆದೆ ಆನಂದದಿಂದ ತುಂಬಿ ತುಳುಕಾಡುತ್ತಿದೆ. ಶತ್ರುವನ್ನು ಜಯಿಸಿ ಬಹುಜನ ಸ್ನೇಹಿತರನ್ನು ಸಂಪಾದಿಸಿಕೊಂಡು ಬಂದಿರುವೆ. ಕಳೆದ ವರ್ಷಗಳಲ್ಲಿ ನೀನು ಎದುರಿಸಿದ ದುರದೃಷ್ಟಗಳು, ಕಷ್ಟ ಪರಂಪರೆಗಳು, ಸೀತಾಪಹರಣ, ಹನುಮಂತನಿಂದ ಸೀತಾನ್ವೇಷಣ, ಸೇತುವನ್ನು ಕಟ್ಟಿದ್ದು, ರಾವಣನೊಡನೆ ಯುದ್ಧ, ಇಂದ್ರನಿಂದ ವರಪಡೆದು ವಾನರರನ್ನು ಬದುಕಿಸಿದ್ದು ಎಲ್ಲವನ್ನೂ ನಾನು ಕೇಳಿ ತಿಳಿಯುತ್ತಿದ್ದೆ. ಈಗ ನಾನೂ ನಿನಗೆ ಒಂದು ವರ ಕೊಡಬೇಕೆಂದಿದ್ದೇನೆ. ಇಂದು ನನ್ನ ಅತಿಥಿಯಾಗಿದ್ದು ನಾಳೆ ಅಯೋಧ್ಯೆಗೆ ಹೋಗುವೆಯಂತೆ ಎಂದನು. ರಾಮನು ವಿನೀತನಾಗಿ ಅವರ ಮಾತಿಗೆ ಒಪ್ಪಿದನು. ಆದರೂ ಅವನ ಮನಸ್ಸು ಭರತನನ್ನೇ ಕುರಿತು ಚಿಂತಿಸುತ್ತಿದ್ದಿತು. ಮನಸ್ಸು ತಡೆಯದೆ ಹನುಮಂತನಿಗೆ, ಋಷಿಗಳು ಹೇಳಿದ್ದನ್ನು ನಾನು ಮೀರಲಾರೆ. ನೀನು ಈಗ ವೇಗವಾಗಿ ಶೃಂಗಿಬೇರಪುರಕ್ಕೆ ಹೋಗಿ ಗುಹನನ್ನು ಭೇಟಿ ಮಾಡು. ಅವನಿಗೆ ನಾನು ಕ್ಷೇಮವಾಗಿ ಹಿಂದಿರುಗಿ ಬಂದಿರುವುದನ್ನು ತಿಳಿಸು. ಅವನು ಅಯೋಧ್ಯೆಗೆ ದಾರಿ ತೋರಿಸುತ್ತಾನೆ. ಭರತನ ಬಗೆಗೂ ಹೇಳುತ್ತಾನೆ. ಭರತನನ್ನು ಭೇಟಿ ಮಾಡಿ ಕಳೆದ 14 ವರ್ಷಗಳಲ್ಲಿ ನಡೆದುದನ್ನೆಲ್ಲ ವಿವರವಾಗಿ ತಿಳಿಸು. ನಾನು ರಾವಣನನ್ನು ಕೊಂದು ವಿಜಯಿಯಾಗಿ ಬರುತ್ತಿರುವೆನು ಎಂದು ಹೇಳುವಾಗ ಅವನ ಮುಖಭಾವವನ್ನು ಗಮನಿಸಿ ಅವನ ಮನದ ಇಂಗಿತವನ್ನು ತಿಳಿದುಕೋ. ದೀರ್ಘಕಾಲದ ಸಂಬಂಧದಿಂದ ರಾಜ್ಯಾಡಳಿತವನ್ನು ಅವನೇ ಮುಂದುವರೆಸ ಬಯಸುವನು ಎಂದು ನಿನಗೆ ಅನ್ನಿಸಿದ ಪಕ್ಷದಲ್ಲಿ ನಾಳೆ ನಾವು ಭರದ್ವಾಜಾಶ್ರಮದಿಂದ ಹೊರಡುವುದರೊಳಗೆ ಬಂದು ನನಗೆ ಹೇಳು. ರಾಜ್ಯವನ್ನು ಅವನಿಗೇ ಬಿಟ್ಟು ನಾನು ವನಕ್ಕೆ ಹಿಂದಿರುಗಿ ತಪಶ್ಚರಣೆಯಿಂದ ಕಾಲ ಕಳೆಯುವೆನು ಎಂದು ಅವನನ್ನು ಅಯೋಧ್ಯೆಗೆ ಮುಂದಾಗಿ ಕಳುಹಿಸಿದನು. ಒಡನೆಯೇ ಹನುಮಂತನು ತನಗೆ ವಹಿಸಿದ ಸೂಕ್ಷ್ಮ ಕೆಲಸವನ್ನು ಮಾಡಿಕೊಂಡು ಬರಲು ಹೊರಟನು. ಮನುಷ್ಯ ರೂಪವನ್ನು ತಳೆದು ಗರುಡನಂತೆ ಆಕಾಶದಲ್ಲಿ ಹಾರುತ್ತಾ ಗಂಗಾ ಯಮುನಾ ಸಂಗಮವನ್ನು ದಾಟಿ ಶೃಂಗಿಬೇರಪುರವನ್ನು ಸೇರಿದನು. ಗುಹನಿಗೆ ರಾಮನ ಸಂದೇಶವನ್ನು ತಿಳಿಸಿ ಅಲ್ಲಿ ನಿಲ್ಲದೆ ಪುನಃ ವೇಗವಾಗಿ ಅಯೋಧ್ಯೆಯ ಕಡೆಗೆ ಹಾರಿ ನಗರದ ಹೊರವಲಯದಲ್ಲಿ ಒಂದು ಕ್ರೋಶ ದೂರದಲ್ಲಿರುವ ನಂದಿಗ್ರಾಮದಲ್ಲಿ ಇಳಿದು ಹೋಗಿ ಆಶ್ರಮವಾಸಿಯಾಗಿದ್ದ ಭರತನನ್ನು ಕಂಡನು. ಭರತನು ನಾರು ಬಟ್ಟೆಯನ್ನುಟ್ಟು ಕೃಷ್ಣಾಜಿನವನ್ನು ಹೊದೆದು ಫಲಮೂಲಗಳನ್ನು ಮಾತ್ರವೇ ತಿನ್ನುತ್ತಾ ಕೃಶನಾದ ತಾಪಸನಂತಿದ್ದನು. ತಲೆಗೂದಲು ಜಟೆ ಕಟ್ಟಿತ್ತು. ಶ್ರೀರಾಮನ ಚಿಂತೆಯಿಂದ ದೀನನಾಗಿದ್ದರೂ ನಿಯಮಬದ್ಧ ಜೀವನದಿಂದಾಗಿ
ಅವನ ಮುಖದಲ್ಲಿ ಬ್ರಹ್ಮರ್ಷಿ ಸಮಾನವಾದ ತೇಜಸ್ಸು ಬೆಳಗುತ್ತಿತ್ತು. ರಾಮನು ಹಿಂದಿರುಗುವವರೆಗೆ ರಾಜ್ಯವನ್ನು ರಕ್ಷಿಸಿಕೊಂಡಿರುವ ಹೊಣೆ ಹೊತ್ತಿದ್ದ ಅವನು ಕೇವಲ ಅದಕ್ಕಾಗಿಯೇ ಬದುಕಿದ್ದಂತೆ ತೋರುತ್ತಿದ್ದಿತು. ಅರೆ ನಿಮೀಲಿತ ನೇತ್ರನಾದ ಅವನು ರಾಮಧ್ಯಾನ ನಿರತನಾಗಿದ್ದನು. ಹನುಮಂತನು ಅಲ್ಲಿದ್ದ ರಾಮಪಾದುಕೆಗಳನ್ನೂ ಅವುಗಳನ್ನು ಪೂಜಿಸುತ್ತಾ ಕುಳಿತಿದ್ದ ಭರತನನ್ನೂ ನೋಡಿದನು. ಭರತನ ಬಳಿಗೆ ಹೋಗಿ, ಯಾವ ರಾಮನಿಗಾಗಿ ಕಾಯುತ್ತಾ ನೀನು ತಾಪಸನಂತೆ ಬದುಕಿರುವೆಯೋ ಆ ರಾಮನು ನನ್ನನ್ನು ಕಳುಹಿಸಿರುವನು. ಸದ್ಯದಲ್ಲೇ ನೀನು ಅವನನ್ನು ನೋಡಲಿರುವೆ. ಅವನು ಕ್ಷೇಮವಾಗಿದ್ದಾನೆ. ಆ ನಿನ್ನ ಸೋದರನಿಂದ ನಾನು ಶುಭ ವರ್ತಮಾನವನ್ನು ತಂದಿದ್ದೇನೆ. ರಾಮನು ರಾಕ್ಷಸ ರಾಜನಾದ ರಾವಣನನ್ನು ಕೊಂದು ನಿನ್ನನ್ನು ಭೇಟಿ ಮಾಡುವುದಕ್ಕಾಗಿ ಬರುತ್ತಿದ್ದಾನೆ. ಈ ವರ್ತಮಾನವನ್ನು ನಿನಗೆ ತಿಳಿಸುವಂತೆ ಮುಂದಾಗಿ ನನ್ನನ್ನು ಕಳುಹಿಸಿದ್ದಾನೆ ಎಂದು ಹೇಳಿದನು.